ಜನ ಒಂದೇ ಕಮೆಂಟ್ ಆಗ್ತಾ ಇದ್ದೀರಾ. ಇದನ್ನ ಎಷ್ಟು ದಿನ ಪೂಜೆ ಮಾಡಬೇಕು, ಎಲ್ಲಿವರೆಗೂ ಪೂಜೆ ಮಾಡಬೇಕು, ಒಣಗಿದ ಮೇಲೆ ಏನು ಮಾಡಬೇಕು ಅಂತ ಎಲ್ಲನೂ ಇದರಲ್ಲೇ ಉತ್ತರ ಇರುತ್ತೆ. ನಿಮಗೆ ನನ್ನ ಕಷ್ಟಕ್ಕಿಂತ ನಿಮಗೆ ತುಂಬಾ ಕಷ್ಟ ಇದೆ ಅಂತ ನನಗೆ ಇವಾಗ ಅನಿಸ್ತಾ ಇರೋದು. ನಿಮ್ಮ ಕಷ್ಟದ ಮುಂದೆ ನನ್ನ ಕಷ್ಟ ತುಂಬಾನೇ ಕಮ್ಮಿ ಅನಿಸ್ತು. ಅಮಾವಾಸ್ಯೆ ದಿವಸ ಪೂಜೆ ಮಾಡಿ ಅಂತ ಹೇಳಿದ್ದೆ. ದೇವರೇ ನಮ್ಗೆ ಒಳ್ಳೆ ದಾರಿನ ತೋರಿಸ್ತಾ ಇದ್ದಾನೆ. ಅಂದ್ರೆ ಇವತ್ತು ಸಾಯಂಕಾಲವರೆಗೂ ಪೂಜೆ ಮಾಡ್ಕೋಬಹುದು ಅಂತ. ಖಂಡಿತ ಇವತ್ತು ಸಾಯಂಕಾಲವರೆಗೂ ಇಟ್ಕೋಬೇಕು. ನಾನು ಹೋದಿಡೋದಲ್ಲೂ ಕೂಡ ಹೇಳಿದೀನಿ, ಇವಾಗ್ಲೂ ಹೇಳ್ತಾ ಇದ್ದೀನಿ. ಒಣಗಿದ ಮೇಲೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಇದರಲ್ಲಿ ಮಾಹಿತಿನ ಕೊಡಿ. ಪೂಜೆ ಎಷ್ಟು ದಿವಸ ಮಾಡ್ಬೇಕಂತ ಫಸ್ಟ್ ಹೇಳ್ಬಿಡ್ತೀನಿ. ನಮಸ್ಕಾರ, ವೆಲ್ಕಮ್ ಟು ತುಳಜಾ ವ್ಲಾಗ್ ಚಾನಲ್. ಎಲ್ಲರೂ ಹಿಂಗಿದ್ರ ಆರಾಮಿದ್ರ ಅನ್ಕೊಂಡು ನಾನು ಕೂಡ ಆರಾಮಾಗಿದ್ದೀನಿ. ಇವತ್ತು ಈ ವಿಡಿಯೋ ನಿಮ್ಮೆಲ್ಲರ ಕಮೆಂಟಿಗೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ತುಂಬಾ ಜನ ಒಂದೇ ಕಮೆಂಟ್ ಆಗ್ತಾ ಇದ್ದೀರಾ. ಇದನ್ನ ಎಷ್ಟು ದಿನ ಪೂಜೆ ಮಾಡಬೇಕು, ಎಲ್ಲಿವರೆಗೂ ಪೂಜೆ ಮಾಡಬೇಕು, ಒಣಗಿದ ಮೇಲೆ ಏನ್ ಮಾಡ್ಬೇಕು ಅಂತ ಎಲ್ಲನೂ ಇದರಲ್ಲೇ ಉತ್ತರ ಇರುತ್ತೆ. ನಿಮ್ಗೆ ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ನಿಮ್ಗೆ ಎಲ್ಲವನ್ನು ತಿಳ್ಕೊಬಹುದು. ಮತ್ತೆ ಏನಪ್ಪಾ ಅಂದ್ರೆ ಹೊಸಬ್ರು ಇನ್ನೂ ನನ್ನ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಇನ್ನೊಂದು ನಿಮ್ಮ ಹತ್ರ ಏನ್ ಕೇಳ್ಕೊಳ್ಳೋದಂದ್ರೆ, ನಿಮ್ಗೆ ಏನಾದ್ರೂ ಸಮಸ್ಯೆಗಳಿದ್ರೆ ಕೇಳ್ಕೋಬಹುದು. ಅಂದ್ರೆ ನನ್ಗೆ ಗೊತ್ತಿರೋ ಪರಿಹಾರನ ನಾನು ನಿಮ್ಗೆ ಕೊಡ್ತೀನಿ ಆ ರೀತಿ. ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ, ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಜನ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಮತ್ತೆ ಕಮೆಂಟ್ ಕೂಡ ಒಳ್ಳೆ ಕಮೆಂಟ್ ಆಗ್ತಾ ಇದ್ದೀರಾ. ತುಂಬಾನೇ ಖುಷಿ ಆಗ್ತಾ ಇದೆ. ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಎಲ್ಲರಿಗೂ ಕೂಡ ಇದೇ ರೀತಿ ಯಾವಾಗಲೂ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ. ಹಾಗೆ ದೇವರ ಆಶೀರ್ವಾದ ನಿಮ್ಮ ತಲೆ ಮೇಲೆ ಇರಲಿ. ನಿಮ್ಗೆಲ್ಲರಿಗೂ ಕೂಡ ಒಳ್ಳೇದಾಗಲಿ. ಎಲ್ಲರ ಕಮೆಂಟ್ ಓದಿದಾಗ ನನಗೆ ಅನಿಸುತ್ತು, ನನಗೊಬ್ಳಿಗೆ ಕಷ್ಟ ಇದೆ, ನನಗೆ ಇಷ್ಟೊಂದು ಕಷ್ಟ ಅನುಭವಿಸಿದ್ದೀನಿ ಅಂತ. ಈ ಕಮೆಂಟ್ ಓದ್ಮೇಲೆ ಅನಿಸ್ತಾ ಇದೆ ನನಗೆ ನನ್ನ ಕಷ್ಟಕ್ಕಿಂತ ನಿಮಗೆ ತುಂಬ ಕಷ್ಟ ಇದೆ ಅಂತ ನನಗೆ ಇವಾಗ ಅನಿಸ್ತಾ ಇರೋದು. ನಿಮ್ಮ ಕಷ್ಟದ ಮುಂದೆ ನನ್ನ ಕಷ್ಟ ಕಮ್ಮಿ ಅನಿಸ್ತು ನನಗೆ. ನಿಜವಾಗ್ಲೂ ಕಮೆಂಟ್ಗಳನ್ನ ನೋಡ್ತಾ ಇದ್ರೆ ನಿಮ್ಮ ಕಷ್ಟದ ಮುಂದೆ ನನ್ನ ಕಷ್ಟ ತುಂಬಾನೇ ಕಮ್ಮಿ ಅನಿಸ್ತು. ಅದಕ್ಕೋಸ್ಕರ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ, ನಿಮ್ಮ ಕಮೆಂಟ್ಗೋಸ್ಕರ. ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ನಿಮಗೆ ಎಲ್ಲವನ್ನು ಅರ್ಥ ಆಗುತ್ತೆ. ನೀವೆಲ್ಲರೂ ಕೇಳಿದ್ದು ಏನಪ್ಪಾ ಅಂತಂದ್ರೆ, ಈ ಎಲೆನ ಪೂಜೆ ಮಾಡಕ್ಕೆ ನಾನು ಹೇಳಿದ್ದೆ, ಅಮಾವಾಸ್ಯೆ ದಿವಸ ಪೂಜೆ ಮಾಡಿ ಅಂತ ಹೇಳಿದ್ದೆ. ಯಾಕಂದ್ರೆ ಏನು ದೇವ್ರ ಅವಕಾಶ ನಮಗೆ ಕೊಟ್ಟಿದ್ದಾನೆ ನೋಡಿ, ಅದನ್ನು ನಾವು ಮಿಸ್ ಮಾಡ್ಕೋಬಾರ್ದು. ದೇವರೇ ನಮಗೆ ಆ ಒಳ್ಳೆ ದಾರಿನ ತೋರಿಸ್ತಾ ಇದ್ದಾನೆ. ಅಂದ್ರೆ ಅದನ್ನ ನಾವು ಅರ್ಥ ಮಾಡ್ಕೊಂಡು ಆ ದಾರಿಯಲ್ಲೇ ನಾವು ನಡ್ಕೊಂಡು ಹೋದ್ರೆ ಇನ್ನೂ ಒಳ್ಳೇದೇ ಸಿಗುತ್ತೆ ಹೊರತು ನಮಗೆ ಕೆಟ್ಟದಂತೂ ಆಗಲ್ಲ. ಹಾಗಾಗಿ ನಮಗೆ ತಾನಾಗೆ ನಮಗೆ ಒಲಿತು ಬಂದಿರೋ ಟೈಮ್ ಅದು ಅಮಾವಾಸ್ಯೆ. ಹಾಗಾಗಿ ನಾನು ನಿನ್ನೆನೇ ಆ ವಿಡಿಯೋ ಮಾಡೋಕ್ಕಿರೋದು. ಅಮಾವಾಸ್ಯೆ ದಿನ ಮಾಡಿದ್ರೆ ತುಂಬಾನೇ ಒಳ್ಳೇದು ಅಲ್ವಾ. ಹಾಗಾಗಿ ನಿನ್ನೆನೇ ಆ ವಿಡಿಯೋ ಮಾಡಿದ್ದೆ. ಇವತ್ತೆಲ್ಲರೂ ಆ ಪೂಜೆಗಳನ್ನ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕೆಲವೊಬ್ರು ಕೇಳಿದ್ದೀರಾ, ಇವತ್ತು ಸಾಯಂಕಾಲವರೆಗೂ ಪೂಜೆ ಮಾಡ್ಕೋಬಹುದು ಅಂತ. ಖಂಡಿತ ಇವತ್ತು ಸಾಯಂಕಾಲವರೆಗೂ ನೀವು ಪೂಜೆನ ಮಾಡ್ಕೋಬಹುದು. ಆದ್ರೆ ಏನಂದ್ರೆ ಸೂರ್ಯ ಮುಳುಗೋಕಿನ ಮುಂಚೆನೇ ಈ ಎಲೆನ ತಗೊಂಬಂದು ಇಟ್ಕೋಬೇಕು. ನಾನು ಹೋದಿಡೋದಲ್ಲೂ ಕೂಡ ಹೇಳಿದ್ದೀನಿ, ಇವಾಗ್ಲೂ ಹೇಳ್ತಾ ಇದ್ದೀನಿ. ಸೂರ್ಯ ಮುಳುಗೋಕಿನ ಮುಂಚೆನೆ ಈ ಎಲೆನ ತಗೊಂಡ್ಬರ್ಬೇಕು. ಸ್ನಾನ ಮುಗಿಸ್ಕೊಂಡೆ ಎಲೆನ ತಗೊಂಡ್ಬರ್ಬೇಕು. ಹಾಗೆ ತಗೊಂಡ್ಬರೋ ಹಾಗಿಲ್ಲ. ನೀವು ಜಳಕ ಎಲ್ಲ ಮಾಡ್ಕೊಂಡು ಆದ್ಮೇಲೆ ಎಲೆನ ತಗೊಂಬನ್ನಿ. ಮತ್ತೆ ಸಾಯಂಕಾಲ ಪೂಜೆ ಸೂರ್ಯ ಮುಳುಗೋಕಿನ ಮುಂಚೆನ ಎಲೆನ ತಗೊಂಬಂದು ಇಟ್ಕೊಂಡು ನೀವು ರಾತ್ರಿ ಎಷ್ಟೊತ್ತಿಗೆ ಬೇಕಾದ್ರೂ ಈ ಪೂಜೆನ ಮಾಡ್ಬೋದು. ಎಷ್ಟೊತ್ತಿಗೆ ಅಂತಂದ್ರೆ 8-9 ಗಂಟೆ ಎಲ್ಲ ಅಲ್ಲ, ನೀವು 6 ಗಂಟೆ ಮೇಲೆ 6 ಗಂಟೆ ಹಿಡ್ಕೊಂಡು 6 ಗಂಟೆ ಮೇಲೆ ನೀವು ಒಂದು 7-7:30 ಗಂಟೆ ಇದನ್ನ ಪೂಜೆನ ಮಾಡ್ಬೋದು. ಇದನ್ನ ಯಾವ ರೀತಿ ಪೂಜೆ ಏನು ಎತ್ತ ಅಂತ ಅದೇ ವಿಡಿಯೋದಲ್ಲಿ ನಾನು ಎಲ್ಲವೂ ತಿಳಿಸ್ಕೊಡೋದ್ರಿಂದ ಈ ವಿಡಿಯೋದಲ್ಲಿ ಪೂಜೆದ ಬಗ್ಗೆ ನಾನು ಇಲ್ಲಿ ಮಾಹಿತಿ ಕೊಡ್ತಾ ಇಲ್ಲ. ಏನಂದ್ರೆ ಎಷ್ಟು ದಿನ ಪೂಜೆ ಮಾಡಬೇಕು, ಎಲ್ಲಿವರೆಗೂ ಪೂಜೆ ಮಾಡಬೇಕು, ಒಣಗಿದ ಮೇಲೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಇದರಲ್ಲಿ ಮಾಹಿತಿನ ಕೊಡ್ತಾ ಇದ್ದೀನಿ. ನೀವು ಕೂಡ ಪೂರ್ತಿ ವಿಡಿಯೋ ನೋಡಿ ತಿಳ್ಕೊಬೋದು. ಏನು ಅಂತಂದ್ರೆ, ಪೂಜೆ ಎಷ್ಟು ದಿನ ಮಾಡಬೇಕು ಮತ್ತೆ ಒಣಗಿರೋದ ಮೇಲೆ ಏನು ಮಾಡ್ಬೇಕಂತ ಕೇಳಿದ್ರಲ್ವಾ. ಒಣಗಿದ್ದು ಏನು ಮಾಡ್ಬೇಕಂತ ನಾನು ಆಮೇಲೆ ಹೇಳ್ತೀನಿ. ಪೂಜೆ ಎಷ್ಟು ದಿವಸ ಮಾಡ್ಬೇಕಂತ ಫಸ್ಟ್ ಹೇಳ್ಬಿಡ್ತೀನಿ. ಏನಂದ್ರೆ ಇದ್ರ ಪೂಜೆ ಮಾಡೋದು ಅಷ್ಟು ದಿವಸ ಇಷ್ಟು ದಿವಸ ಅಂತ ಏನೂ ಇಲ್ಲ. ನೀವು ಮತ್ತೆ ನಾನು ಹೇಳ್ದಂಗೆ ಅಮಾವಾಸ್ಯೆ ದಿನನೇ ತರಬೇಕಂತ ಏನೂ ಇಲ್ಲ. ನಾನು ಅಮಾವಾಸ್ಯೆ ದಿನನೇ ತಗೊಂಬಂದು ಪೂಜೆ ಮಾಡಿ ಅಂತ ಹಿಂದಿನ ವಿಡಿಯೋದಾಗ ಯಾಕೆ ಹೇಳಿದಂದ್ರೆ, ನಮಗೆ ಅನೇಕಾಗಿ ಹೇಳ್ತಾ ಇದ್ದೀನಲ್ಲ, ದೇವರು ನಮಗೆ ಅವಕಾಶ ಕೊಟ್ಟಿದ್ದಾನೆ. ಅಮಾವಾಸ್ಯೆ ನಮ್ಮ ಕೈಗೆ ಸಿಕ್ಕಿದೆ ಅಂದಮೇಲೆ ಒಳ್ಳೇದಾಗ್ಲಿ ಅವತ್ತೇ ತಗೊಂಬಂದು ಮಾಡಿ ಅಂತ ಹೇಳಿದ್ದೀನಿ. ಮತ್ತೆ ಬೇರೆ ಟೈಮಲ್ಲಿ ಕೂಡ ಈ ಎಲೆನ ತಗೊಂಬಂದು ನಾವು ಪೂಜೆನ ಮಾಡ್ಬೋದು ಆಯ್ತಾ. ಆ ವಾರ ಈ ವಾರ ಅಂತ ಏನೂ ಇಲ್ಲ. ನಾನು ತಗೊಂಬಂದಿದ್ದು ಭಾನುವಾರ. ನಾನು ಫಸ್ಟ್ ಟೈಮ್ ತೊಗೊಂಬಂದಿದ್ದು ಭಾನುವಾರ. ಸೆಕೆಂಡ್ ಟೈಮ್ ತೊಗೊಂಬಂದಿರೋದು ಅಮಾವಾಸ್ಯೆ ಯಾವ ರೀತಿ ಗೊತ್ತಿಲ್ಲ ನನಗೆ. ಅಮಾವಾಸ್ಯೆ ಮಾತ್ರ ಇತ್ತು, ಅಮಾವಾಸ್ಯೆ ದಿನ ತೊಗೊಂಬಂದಿದ್ದೀನಿ. ಹಾಗಾಗಿ ನಾನು ಫಸ್ಟ್ ತೊಗೊಂಬಂದು ಇಟ್ಟಿದ್ದಾನೆ ಅದು ನನಗೆ ಅದರ ಫಲನ ಸಿಗ್ತಾ ಬಂದಿದೆ. ನನಗೆ ನಾನೇನು ಭಾನುವಾರ ಫಸ್ಟ್ ಟೈಮ್ ತೊಗೊಂಬಂದಿಟ್ನಲ್ಲ, ಅದ್ರ ಫಲ ನನಗೆ ಸಿಗ್ತಾ ಬಂದಿದೆ. ಏನಂದರೆ ನಾವು ಮೇಯ್ನಾಗಿ ನಮಗೆ ಟೈಮು ಮತ್ತು ಇದೆಲ್ಲ ನೋಡೋದಕ್ಕಿಂತ, ದಿನಗಳು ನೋಡೋದಕ್ಕಿಂತ, ವಾರ ತಿಥಿ ಎಲ್ಲ ನೋಡೋದಕ್ಕಿಂತ ನಮ್ಮ ಮನಸ್ಸಲ್ಲಿ ಆ ಭಕ್ತಿ, ಆ ಕಷ್ಟದ ನೋವು ಇರುತ್ತೆ ನೋಡಿ, ಅದನ್ನು ಆರಾಮಾಗಿ ನಮಗೆ ಆ ದಾರಿನ ತೋರಿಸುತ್ತೆ. ನಮಗೆ ಯಾವಾಗ ಭಗವಂತ ದಾರಿ ಕೊಡ್ತಾನೋ ನಾವು ಆವಾಗೇ ಕ್ಲಿಯರ್ ಮಾಡ್ಕೊಂಡ್ಬಿಡ್ಬೇಕು. ನಾವು ವಾರ ತಿಥಿ ಟೈಮು ಟೇಬಲು ನೋಡ್ಕೊತು ಕೂರ್ಲೇಬಾರ್ದು ಅಂತ ನನ್ನ ಅನಿಸಿಕೆ
ಆಯಿತಾ. ಇದೇ ಟೈಮ್ಗೆ ಮಾಡಬೇಕು, ಇಷ್ಟೇ ದಿನನೇ ಮಾಡಬೇಕು ಕಂಡೀಷನ್ ಇಲ್ಲ. ನಮಗೆ ಒಳ್ಳೇದಾಗಬೇಕಂದ್ರೆ ನಮಗೆ ಭಗವಂತ ಯಾವಾಗ ನಡು ರಾತ್ರಿಯಲ್ಲೇ ನಮಗೆ ಆ ದಾರಿನ ತೋರಿಸಿದ್ನ ಅವಾಗಲೇ ಮಾಡಿ ಮುಗಿಸ್ಬಿಡ್ಬೇಕು. ಅದೇ ನಮಗೆ ಒಲತಾಗೋದು. ನಮಗೆ ಇಲ್ಲೇ ಕೇಳ್ಕೊಂಡು ಅವ್ರಿಗೆ ಕೇಳ್ಕೊಂಡು ಇವ್ರಿಗೆ ಕೇಳ್ಕೊಂಡು ಆ ಥರದ್ದು ಏನಿರಲ್ಲ. ನಮಗೆ ಇವತ್ತು ಇದು ಮಾಡಿದ್ರೆ ನಮಗೆ ಇದು ಒಲತಾಗುತ್ತೆ ಅಂತ ನಮ್ಗೆ ಇವತ್ತು ಅನಿಸ್ತಾ ಅದನ್ನ ಮಾಡಿಬಿಡ್ಬೇಕು. ಅವಾಗಲೇ ನಮಗೆ, ಯಾಕಂದರೆ ಭಗವಂತನೇ ಆ ಅನಿಸಿಕೆನ ನಮಗೆ ಕೊಟ್ಟಿರ್ತಾನೆ. ಹಾಗಾಗಿ ಅದನ್ನು ಮಾಡ್ತಾ ಬಂದರೆ ನಮಗೇನೆ ಒಳ್ಳೇದಾಗತ್ತೆ. ಅದಕ್ಕೆ ಹೇಳ್ತಾ ಇರೋದು, ಇದನ್ನು ತೊಗೊಂಬರೋಕ್ಕೆ ನಿಮಗೆ ವಾರ ತಿಥಿ ಏನೂ ಬೇಕಾಗಿಲ್ಲ. ಅಂದರೆ ನಾವು ಪೂಜೆ ಮಾಡೋಕ್ಕೆ ತೊಗೊಂಬರ್ತಾ ಇರೋದ್ರಿಂದ ಸ್ನಾನ ಮಾಡಿಕೊಂಡು ತೊಗೊಂಬಂದು ನೀವು ಪೂಜೆನ ಮಾಡ್ಕೊಂಡ್ಬಿಡ್ಬೋದು. ಪ್ರತಿನಿತ್ಯ ದೇವ್ರಿಗೆ ಏನು ಪೂಜೆ ಮಾಡ್ತೀರೋ ಅದೆಷ್ಟೇ ಪೂಜೆ ಇರುತ್ತೆ, ಬೇರೆ ಏನೂ ಇರೋದಿಲ್ಲ. ಅರ್ಶಿನ ಕುಂಕುಮ ಹಾಕಿ ಉದ್ದಿನ ಕಡ್ಡಿ ಬೆಳಗ್ಗೆ ನೀವು ಅಷ್ಟೇ, ಏನೂ ಇರಲ್ಲ ಆಯಿತಾ. ಮತ್ತು ಅದೇ ವಾರ ಕೇಳಿದ್ರಲ್ಲ, ವಾರ ತಿಥಿ ಏನೂ ಇಲ್ಲ. ಇದಕ್ಕೆ ನೀವು ಯಾವತ್ತು ದಿನ ಬೇಕಾದರೂ ತೊಗೊಂಬರ್ಬೇಕು. ಆದರೆ ಸೂರ್ಯ ಮುಳುಗಿದ ಮೇಲೆ ಈ ಎಲೆ ಒಂದೇ ಅಲ್ಲ, ಯಾವ ಎಲೆನೂ ಕೀಳಬಾರ್ದು, ಹೂವು ಕೂಡ ಕೀಳಬಾರ್ದು. ಹಾಗಾಗಿ ಸೂರ್ಯ ಮುಳುಗೋಕ್ಕಿಂತ ಮುಂಚೆ ತೊಗೊಂಬರ್ಬೇಕು ಅಷ್ಟು. ಆಮೇಲೆ ಇದನ್ನು ಪೂಜೆ ಮಾಡಿ, ಪೂಜೆ ಎಷ್ಟು ದಿನ ಮಾಡಬೇಕು ಅಂತ ಹೇಳಿದ್ನಲ್ಲ ನಿಮಗೆ. ಏನಂತಂದರೆ ತೊಗೊಂಬರೋದು ಎಷ್ಟು ಅಂತ ಹೇಳಿದೆ, ಪೂಜೆ ಮಾಡೋದು ಎಷ್ಟು ದಿನ ಅಂತ ಇದಕ್ಕೆ ಲೆಕ್ಕ ಇಲ್ಲ. ನೀವು ಎಷ್ಟು ವರ್ಷಗಟ್ಟಲೆ ಬೇಕಾದರೂ ಮಾಡ್ಕೋಬೋದು. ನೀವು ಮಾಡಿ, ನಿಮ್ಮ ಮಕ್ಕಳು ಮಾಡಲಿ, ನಿಮ್ಮ ಮೊಮ್ಮಕ್ಕಳು ಮಾಡಲಿ, ಎಲ್ಲಿವರೆಗೂ ಸಾಗುತ್ತೋ ಅಲ್ಲಿವರೆಗೂ ಮಾಡ್ಕೊಂಡೋದ್ರೂ ಮಾಡ್ಬೋದು. ಮತ್ತು ಇದಕ್ಕೆ ತೆಗೆದು ಇಲ್ಲ ಸಾಕು ನಮಗೆ 1 ತಿಂಗಳು 2 ತಿಂಗಳು ಮಾಡ್ತೀವಿ ಅಥವಾ ಅಮಾವಾಸ್ಯೆಗೆ ಒಂದೇ ದಿನ ಮಾಡ್ತೀವಿ ಅಂದರೆ ನೀವು ಮಾಡ್ಬೋದು. ಅದು ನಿಮ್ಮ ಇಚ್ಛೆ. ನನ್ನ ಅನಿಸಿಕೆ ಏನಂದರೆ, ಸದಾಕಾಲ ನಾವು ಇದು ಪೂಜೆ ಮಾಡ್ತಾ ಬಂದರೆ ಸದಾಕಾಲ ನಮ್ಗೆ ಒಲಿತಾಗುತ್ತಾ ಬರುತ್ತೆ. ಹಾಗಾಗಿ ಸದಾಕಾಲ ಮಾಡಿ ಅಂತ ನಾನು ಹೇಳ್ತೀನಿ ಆಯಿತಾ. ಆಮೇಲೆ ಇಷ್ಟಿರುತ್ತೆ, ಇದಕ್ಕೆ ಇಷ್ಟೇ ದಿನ ಅಂತ ಕಂಡೀಷನ್ ಇಲ್ಲ. ಆಮೇಲೆ ಒಣಗಿದ ಮೇಲೆ ಏನು ಮಾಡಬೇಕು ಅಂತ ನಿಮ್ಮ ಅನಿಸಿಕೆ. ನಿಮಗೆ ಯಾವಾಗಾದರೂ ಈ ಎಲೆನ ತೆಗಿಬೇಕು ಅಂತ ಅನಿಸಿದ್ರೆ ತೆಗಿಬೋದು. ತೆಗಿಯೋಕ್ಕಿಂತ ಮುಂಚೆ ನೀವು ಮತ್ತೆ ಪೂಜೆ ಮಾಡ್ತೀರಾ ಅಂತ ನಿಮ್ಮ ಮನಸ್ಸಲ್ಲಿ ಇದ್ದರೆ ಇದನ್ನು ಏನು ಮಾಡ್ತೀರಾ ಅಂದರೆ ತೊಗೊಂಬನ್ನಿ. ಮತ್ತೆ ಇವಾಗ ಮುಂಚೆ ಹಿಂಗೆ ತೊಗೊಂಬರ್ತೀರಲ್ವಾ, ಸ್ನಾನ ಮಾಡಿಕೊಂಡು ತೊಗೊಂಬಂದು ಫಸ್ಟ್ ಹಿಂಗೆ ಪೂಜೆ ಎಲ್ಲ ಮಾಡ್ಕೊಂಡಿರ್ತೀರ, ಅದೇ ಥರ ಇದಕ್ಕೆ ರೆಡಿ ಮಾಡಿಕೊಂಡು ಅಲ್ಲೇನು ಇಟ್ಟಿರ್ತಾರಲ್ಲ ಫಸ್ಟ್ ದೇವ್ರ ಮನೆಯಲ್ಲಿ ಅದನ್ನು ತೆಗೆದುಬಿಟ್ಟು ಇದು ಆ ಜಾಗದಲ್ಲಿಟ್ಟು ಅದನ್ನು ಆಚೆ ತೊಗೊಂಬಂದ್ಬಿಡಿ. ಅದನ್ನ ತೊಗೊಂಬಂದು ಏನು ಮಾಡಬೇಕು ಅಂತಂದರೆ, ಒಣಗಿದ ಎಲೆನ ಹರಿಯೋ ನೀರು ಇರುತ್ತಲ್ಲ, ಹರಿಯೋ ನೀರಲ್ಲಿ ಬಿಟ್ಬಿಡಿ. ದಾರ ಸುತ್ತಬೇಕು. ದಾರ ಸುತ್ತಿದ್ರೆ ಬೇರೆ ಏನು ಪ್ಲಾಸ್ಟಿಕ್ಕು ಗಮ್ ಟೇಪು ಅದು ಆಳ ಮೂಳು ಏನು ಮಾಡೋಕೆ ಹೋಗ್ಬಿಡಿ. ದಾರ ಮಾತ್ರ, ನೂಲು ಮಾತ್ರ ಇರಬೇಕು. ಯಾಕಂದರೆ ನೂಲು ನೀರಲ್ಲೂ ಕೊಳ್ತೋಗುತ್ತೆ, ಆಮೇಲೆ ಮಣ್ಣಲ್ಲಿ ಹಾಕೋದ್ರೂ ಕೊಳ್ತೋಗುತ್ತೆ. ಹಾಗಾಗಿ ನೂಲು ಮಾತ್ರ ಇರಲಿ. ಏನಂತಂದರೆ ನಿಮಗೆ ಹರಿಯೋ ನೀರು ನಮಗೆ ಇಲ್ಲ, ನದಿ ಹೊಳಿ ಯಾವುದೂ ಇಲ್ಲಪ್ಪ, ಹರಿಯೋದಕ್ಕೆ ನೀರಿಲ್ಲ ಹೇಗೆ ಅಂತ ಅಂದರೆ, ನಿಮ್ಮ ಮನೆ ಮುಂದೆ ಯಾವುದಾದ್ರೂ ದೊಡ್ಡ ಗಿಡ ಇದ್ದರೆ ಮಣ್ಣು ತೋಡಿ ಮುಚ್ಚು ಹಾಗಿದ್ದರೆ ಅಲ್ಲಿ ಮುಚ್ಬೋದು. ಗಿಡದ ಅಡಿಯಲ್ಲಿ ಬುಡ ಬರುತ್ತಲ್ಲ ಅದ್ರ ಬುಡದಲ್ಲಿ ನೀವು ಅದನ್ನು ಮುಚ್ಬೋದು. ಇಲ್ಲಪ್ಪ ನಮಗೆ ರೋಡ್ ಸೈಡು ಆ ಥರದ್ದು ಯಾವುದೂ ಗಿಡಗಳಿಲ್ಲ, ಜಾಗ ಇಲ್ಲ ಅಂತಂದರೆ ನಿಮ್ಮ ಮನೆ ಹತ್ರ ಪಾಟ್ ಇರುತ್ತಲ್ಲ, ಪಾಟಲ್ಲಿ ನೀವು ಮುಚ್ಬೋದು. ಸಿಟಿಯಲ್ಲಿರೋರು. ಇನ್ನು ಹಳ್ಳಿಯಲ್ಲಿರೋರಿಗೆ ಹೊಲಗಳು ಸಾಕನ್ನಷ್ಟು ಹೊಲಗಳಿರುತ್ತೆ, ಜಾಗಗಳಿರುತ್ತೆ, ಅಲ್ಲಿ ನೀವು ಮಾಡ್ಕೋಬೋದು. ಇದೆಲ್ಲವೂ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಅರ್ಥ ಆಗಿದ್ದರೆ ಪ್ಲೀಸ್ ಒಂದು ನಮ್ಮ ವಿಡಿಯೋಗೆ ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರೆಯಬೇಡಿ. ನೀವು ಲೈಕ್ ಕೊಡೋದ್ರಿಂದ, ಕಮೆಂಟ್ ಮಾಡೋದ್ರಿಂದ ನಮಗೆ ಇನ್ನೂ ಹೆಚ್ಚಿನ ವಿಡಿಯೋ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅನ್ಕೋತೀನಿ. ನನಗೂ ಕೂಡ ತುಂಬಾ ಖುಷಿಯಾಗಿದೆ ನಿಮ್ಮ ಕಮೆಂಟ್ಗಳೆಲ್ಲ ಓದ್ತಾ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಮತ್ತೊಮ್ಮೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗ್ತೇನೆ ಫ್ರೆಂಡ್ಸ್. ಬಾಯ್, ಎಲ್ಲರಿಗೂ ನಮಸ್ಕಾರ. ಏನೇ ಒಂದು ಡೌಟ್ ಇದ್ದರೂ ನೀವು ಕಮೆಂಟ್ ಮೂಲಕ ಕೇಳ್ಬೋದು. ನಾನು ವಿಡಿಯೋ ಮಾಡಿ ತಿಳಿಸ್ತೀನೋ ಅಥವಾ ಕಮೆಂಟ್ ಮೂಲಕ ತಿಳಿಸ್ತೀನೋ ಗೊತ್ತಿಲ್ಲ, ಖಂಡಿತ ನಿಮಗೆ ರಿಪ್ಲೈ ಮಾಡ್ತೀನಿ. ನಿಮ್ಮ ಅನಿಸಿಕೆನ ನೀವು ಧಾರಾಳವಾಗಿ ಕೇಳ್ಬೋದು. ನಮಸ್ಕಾರ ಎಲ್ಲರಿಗೂ.